ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಗ್ರೂಪ್ನ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ. ಈಗಾಗಲೇ ನಿಮ್ಗೆ ಆ ಅಪ್ಡೇಟ್ ಯಾವುದು ಅಂತ ಗೊತ್ತಾಗಿದೆ ತಮ್ನೈಲಲ್ಲೇ. ಹೌದು, ನಮ್ಮ ದೇಶದ ಒಂದು ಮೇಜರ್ ಗ್ರೂಪ್ ಆಗಿರುವಂತ ಟಾಟಾ ಗ್ರೂಪ್ ನ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಟಾಟಾ ಗ್ರೂಪ್ ನಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ. ಹಾಗೆ ಇದೆಲ್ಲಾನು ಕೂಡ ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು. ಜೊತೆಗೆ ಯಾವುದೇ ಪರ್ಟಿಕ್ಯುಲರ್ ಟೈಮ್ ಲೈನ್ ಇಲ್ಲ ಇದಕ್ಕೆ. ಸೊ ನ್ಯೂಸ್ ನಿಜ ಆಗ್ಲಿಕ್ಕೆ ಅಥವಾ ರಿಯಾಲಿಟಿ ಆಗ್ಲಿಕ್ಕೆ ತುಂಬಾ ದಿನ ತಗೊಳ್ಬಹುದು. ಸೊ ಅದ್ರ ಬಗ್ಗೆ ಕೂಡ ರಿಪೋರ್ಟ್ ಅಲ್ಲಿ ಕೆಲವೊಂದು ಮಾಹಿತಿ ಇದೆ, ಅದನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಹಾಗೆ ಈ ನ್ಯೂಸ್ ಬಂದು IPO ಬಗ್ಗೆ. ಇತ್ತೀಚೆಗೆ ಟಾಟಾ ಗ್ರೂಪ್ ತುಂಬಾನೇ ಫೇಮಸ್ ಆಗಿತ್ತು ಬಿಕಾಸ್ ಆಫ್ ಟಾಟಾ ಟೆಕ್ನಾಲಜೀಸ್ IPO ಕಾರಣಕ್ಕಾಗಿ. ಈಗ ಇದೇ ರೀತಿಯ ಇನ್ನು 5 IPOಗಳು ಬರ್ಬೋದು ಅನ್ನೋಂತ ಸುದ್ದಿ ಬಂದಿದೆ. ಒಂದು ಸ್ಟಾಕ್ಗೆ ಅಷ್ಟೊಂದು ಕ್ರೇಜ್ ಮಾರ್ಕೆಟ್ ಅಲ್ಲಿ ಇತ್ತು. ಈಗ 5 ಟಾಟಾ ಗ್ರೂಪ್ ನ ಕಂಪನಿಗಳು, ಮತ್ತೆ ಹೊಸ ಕಂಪನಿಗಳು, ಈಗಾಗಲೇ ಸಾಕಷ್ಟು ಕಂಪನಿಗಳು ಟಾಟಾ ಗ್ರೂಪ್ ನವಿದಾವೆ, ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತವೆ. ಇನ್ನು ಸಾಕಷ್ಟು ಅನ್ಲಿಸ್ಟೆಡ್ ಇದ್ವು, ಅವುಗಳಲ್ಲಿ ಈಗ 5 ಕಂಪನೀಸ್ ಗಳನ್ನ ಲಿಸ್ಟ್ ಮಾಡೋ ಅಂತ ಸಾಧ್ಯತೆ ಇದೆ IPO ಮೂಲಕ ಅನ್ನುವಂತ ಸುದ್ದಿಗಳು ಬಂದಿದೆ. ಆ 5 ಕಂಪನಿಗಳು ಯಾವ್ಯಾವ ಅನ್ನೋದನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಜೊತೆಗೆ ಈ IPOಗಳು ಯಾವಾಗ ಬರ್ಬೋದು, ಎಕ್ಸಾಕ್ಟ್ ಟೈಮ್ ಇಲ್ಲದೆ ಇರ್ಬೋದು, ಆದ್ರೆ ಯಾವಾಗ ಬರೋ ಅಂತ ಚಾನ್ಸಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರೆ, ನೋಡಬಹುದು ಹೆಡ್ಲೈನ್ ಅನ್ನ. 5 ಟಾಟಾ ಗ್ರೂಪ್ ಕಂಪನೀಸ್ ದಟ್ ಆರ್ ಲೈಕ್ಲಿ ಟು ಲಾಂಚ್ ದೇರ್ IPOs ಇನ್ 2024. ಅಂದ್ರೆ ಇಲ್ಲಿ ಎಕ್ಸಾಕ್ಟ್ ಡೇಟ್ ಇಲ್ಲ, ಬಟ್ ಇದೇ ವರ್ಷದಲ್ಲಿ 5 ಟಾಟಾ ಗ್ರೂಪ್ ನ ಹೊಸ ಕಂಪನಿಗಳು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಅಂದ್ರೆ ಹೊಸ ಕಂಪನಿಗಳು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಗೆ ಹೊಸ ಕಂಪನಿಗಳು ಅಷ್ಟೇ, ಬಿಸ್ನೆಸ್ ಗಲ್ಲ. ಬಿಸ್ನೆಸ್ ಅಲ್ಲಿ ಹಿಂದಿನಿಂದನೂ ಕೂಡ ಕೆಲಸ ಮಾಡ್ತಾ ಇದ್ದಾವೆ, ಅವುಗಳನ್ನ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಿರ್ಲಿಲ್ಲ ಇಷ್ಟು ದಿನ, ಈಗ ಲಿಸ್ಟ್ ಮಾಡಬಹುದು ಅನ್ನೋಂತ ನ್ಯೂಸ್ ಬಂದಿದೆ. ಹಾಗಾದ್ರೆ ಈ 5 ಕಂಪನಿಗಳು ಯಾವ್ಯಾವು ಅನ್ನೋದನ್ನ ನಾವು ಒಂದೊಂದಾಗಿ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ ನೀವಿಲ್ಲಿ ನೋಡಬಹುದು, 2004ರಲ್ಲಿ TCS ನ IPO ಬಂದಿತ್ತು. ಅದರ ನಂತರ 19 ವರ್ಷ ಯಾವುದೇ ರೀತಿಯ IPO ಬಂದಿರಲಿಲ್ಲ ಟಾಟಾ ಗ್ರೂಪ್ ಇಂದ. ಆದ್ರೆ ಇತ್ತೀಚೆಗೆ ಬಂದದ್ದು ಟಾಟಾ ಟೆಕ್ನಾಲಜೀಸ್, ಅದು ನವೆಂಬರ್ 2023 ನಲ್ಲಿ ಲಿಸ್ಟ್ ಆಯಿತು. ಸೊ ಅದರ ನಂತರ ಈಗ ಇನ್ನು ಮುಂದುವರೆದು 5 ಕಂಪನಿಗಳು ಬರೋ ಅಂತ ಸಾಧ್ಯತೆ ಇದೆ ಅಂತ ಹೇಳ್ತಿದೆ. ಅದರಲ್ಲಿ ಮೊದಲನೇ ಕಂಪನಿ ಯಾವುದು ನೋಡೋಣ ಬನ್ನಿ. ಸೊ ಗೆಳೆಯರೆ, ನೋಡಬಹುದು ಮೊದಲನೇ ಕಂಪನಿ ಟಾಟಾ ಆಟೋ ಕಾಂಪ್ ಸಿಸ್ಟಮ್ಸ್. ಅಂದ್ರೆ ಇದು ಆಟೋ ಕಾಂಪೋನೆಂಟ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸೊ ಇಲ್ಲೇ ಬಿಸ್ನೆಸ್ ಡೀಟೇಲ್ಸ್ ಕೂಡ ಇದೆ ನೋಡಬಹುದು. ಈಗಾಗಲೇ ಟಾಟಾ ಗ್ರೂಪ್ ಮಾತುಕತೆಗಳನ್ನು ಕೂಡ ಶುರು ಮಾಡಿದೆ ಅಂತ ಇಲ್ಲಿದೆ ನೋಡಬಹುದು ಮಾಹಿತಿ. ಟಾಕ್ಸ್ ಟು ಲಿಸ್ಟ್ ಇಟ್ಸ್ ಆಟೋ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಟಾಟಾ ಆಟೋ ಕಾಂಪ್ ಸಿಸ್ಟಮ್ಸ್ ಅಥವಾ ಟಾಕೋ with the formal process expected to begin later this year. ಅಂದ್ರೆ ಈಗಾಗಲೇ ಇದ್ರ ಬಗ್ಗೆ ಡಿಸ್ಕಷನ್ ಶುರು ಮಾಡಿದೆ. ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಇದರ ಫಾರ್ಮಲ್ ಪ್ರೊಸೀಜರ್ ಏನಿರುತ್ತೆ, ಸೆಬಿಗೆ ಅಪ್ಲೈ ಮಾಡೋದು, ಅದರ ನಂತರ ಬೇರೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಹಾಗೆ ನೋಡಬಹುದು, ಟಾಕೋ is owned by ಟಾಟಾ ಗ್ರೂಪ್ ಎಂಟಿಟೀಸ್ ವಿತ್ ಡೈರೆಕ್ಟ್ ಹೋಲ್ಡಿಂಗ್ ಬೈ ಟಾಟಾ ಸನ್ಸ್. ಟಾಟಾ ಸನ್ಸ್ 21% ಹೋಲ್ಡಿಂಗ್ ಇದೆ ಈ ಟಾಕೋ ಕಂಪನಿಯಲ್ಲಿ, ಅಂದ್ರೆ ಟಾಟಾ ಆಟೋ ಕಾಂಪ್ ಸಿಸ್ಟಮ್ಸ್ ಅಲ್ಲಿ. ಉಳಿದಿದ್ದು ಟಾಟಾ ಇಂಡಸ್ಟ್ರೀಸ್ ಲಿಮಿಟೆಡ್ ಹತ್ರ ಇದೆ. ಅಂದ್ರೆ 21% ಆದ್ಮೇಲೆ 79% ಹೋಲ್ಡಿಂಗ್ ಟಾಟಾ ಇಂಡಸ್ಟ್ರೀಸ್ ಹತ್ರ ಇದೆ. ಹಾಗೆ ಇದು ಟಾಕೋ 1995 ಅಲ್ಲಿ ಶುರುವಾಗಿರುವಂತಹ ಕಂಪನಿ and operates as the vehicle for the group's ventures in the auto components business. So auto components business ಅಲ್ಲಿ ಇರುವಂತ ಕಂಪನಿ ಮೇಜರ್ ಆಗಿ ಟಾಟಾ ಗ್ರೂಪ್ ನ ಕಂಪನಿಗಳಿಗೆ ತನ್ನ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ. ಇದು ಮೊದಲನೇ ಕಂಪನಿ ಟಾಟಾ ಆಟೋಕಾಮ್ ಸಿಸ್ಟಮ್ಸ್. ಹಾಗೆ ನಂತರ ನಾವು ಎರಡನೇ ಕಂಪನಿಗೆ ಬರೋದಾದ್ರೆ ಅದು ನೋಡಬಹುದು ಟಾಟಾ ಪ್ಲೇ, ಒಂದು OTT ಪ್ಲಾಟ್ಫಾರ್ಮ್ ಪ್ರೊವೈಡರ್. ಟಾಟಾ ಪ್ಲೇ ಇತ್ತೀಚೆಗೆ ತುಂಬಾನೇ ಫೇಮಸ್ ಆಗಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ DTH ಸರ್ವಿಸಸ್ ಕೂಡ ಇದೆ. ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಟಾಟಾ ಪ್ಲೇ, ಇದರ IPO ಕೂಡ ಬರ್ಬೋದು ಅನ್ನೋಂತ ನ್ಯೂಸ್ ಇದೆ. ಮುಂಚೆ ಇದನ್ನ ಟಾಟಾ ಸ್ಕೈ ಅಂತ ಕರಿತಾ ಇದ್ರು, ಈಗ ಅದನ್ನ ರೀನೇಮ್ ಮಾಡಿ ಟಾಟಾ ಪ್ಲೇ ಅಂತ ಮಾಡಿದ್ದಾರೆ. ಸೊ ನೋಡಬಹುದು ಇಲ್ಲಿ IPO ಎಕ್ಸ್ಪೆಕ್ಟೆಡ್ ದಿಸ್ ಇಯರ್, ಅಂದ್ರೆ ಇದೇ ವರ್ಷ ಬರುವಂತ ಸಾಧ್ಯತೆಗಳನ್ನ ಹೇಳ್ತಾ ಇದೆ ಈ ರಿಪೋರ್ಟ್. ಇಟ್ ಹ್ಯಾಸ್ ಆಲ್ರೆಡಿ ರಿಸೀವ್ಡ್ ಎ ಗ್ರೀನ್ ಲೈಟ್ ಫ್ರಮ್ ಸೆಬಿ ಟು ಪ್ರೊಸೀಡ್ ವಿತ್ ದ IPO. ಅಂದ್ರೆ ಈ ಕಂಪನಿಗೆ ಆಗ್ಲೇ ಸೆಬಿಯಿಂದ ಅಪ್ರೂವಲ್ ಕೂಡ ಸಿಕ್ಕಿತ್ತು. ಸೊ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಸೊ ಹಾಗಾಗಿ ಮೇ ಬಿ ಇದು ಮುಂಚೆನೆ ಬಂದ್ರು ಬರಬಹುದು ಅಂತಹ ಸಾಧ್ಯತೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗೆ however the timeline and details of the IPO still remain uncertain but it is expected to happen this year. ಅಂದ್ರೆ ಎಕ್ಸಾಕ್ಟ್ ಡೇಟ್ ಇನ್ನು ಬಂದಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಪ್ರಾಬಬ್ಲಿ ಇದೇ ವರ್ಷ ಇದರ IPO ಬರುವಂತ ಸಾಧ್ಯತೆಗಳನ್ನ ಈ ರಿಪೋರ್ಟ್ ಹೇಳ್ತಾ ಇದೆ. ಸೊ ಎರಡನೇ ಕಂಪನಿ ಟಾಟಾ ಪ್ಲೇ ಅಥವಾ ಟಾಟಾ ಸ್ಕೈ, ಈಗ ಹೊಸ ನೇಮ್ ಟಾಟಾ ಪ್ಲೇ. ಸೊ ಇದಾಯ್ತು. ಈಗ ಮೂರನೇ ಕಂಪನಿಗೆ ಬರೋಣ ಗೆಳೆಯರೆ. ಮೂರನೇ ಕಂಪನಿ ನೋಡಬಹುದು ಬಿಗ್ ಬಾಸ್ಕೆಟ್. ಬಿಗ್ ಬಾಸ್ಕೆಟ್ ಅನ್ನು ಕೂಡ ಟಾಟಾ ಗ್ರೂಪ್ ಅಕ್ವೈರ್ ಮಾಡ್ಕೊಂಡಿತ್ತು. ಮೇ ಬಿ 1 ಅಥವಾ 2 ವರ್ಷದ ಹಿಂದೆ ಬಿಗ್ ಬಾಸ್ಕೆಟ್ ಅನ್ನ ಟಾಟಾ ಗ್ರೂಪ್ ತಗೊಂಡಿತ್ತು. ಸೊ ಇಲ್ಲೇ ಇದೆ ನೋಡಬಹುದು ಟಾಟಾ ಎಂಟರ್ಪ್ರೈಸ್. ಸೊ ಬಿಗ್ ಬಾಸ್ಕೆಟ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ, ಏನ್ ಬಿಸ್ನೆಸ್ ಮಾಡುತ್ತೆ ಅಂತ. FMCG ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು. ಇನ್ ಡಿಸೆಂಬರ್ 2022 it was revealed by Big Basket's Chief Financial Officer Vipul Parekh that Tata Group owned company is expected to launch an initial public offering in 24 to 36 months, implying that Big Basket's IPO can be expected in second 2024 or early 2025.
ಅಂದ್ರೆ ಡಿಸೆಂಬರ್ 2022ರಲ್ಲಿ ಕಂಪನಿಯ CFO ಚೀಫ್ ಆಫ್ ಫೈನಾನ್ಷಿಯಲ್ ಆಫೀಸರ್ ಇವರೇ ಹೇಳಿರೋ ಪ್ರಕಾರ ನೆಕ್ಸ್ಟ್ 24 to 36 ಮಂತ್ಸ್ ಅಲ್ಲಿ IPO ಬರ್ಬೋದು ಅನ್ನೋಂತ ಸ್ಟೇಟ್ಮೆಂಟ್ ಅನ್ನು ಇವರು ಕೊಟ್ಟಿದ್ದಾರೆ ಡಿಸೆಂಬರ್ 2022ರಲ್ಲಿ. ಸೊ ಹಾಗಾಗಿ ಆ ಮಾತಿನಂತೆ ಹೋದ್ರು ಕೂಡ ಈ ವರ್ಷದಲ್ಲಿ ಅಥವಾ 2025ರ ಆರಂಭದಲ್ಲಿ ಬಿಗ್ ಬಾಸ್ಕೆಟ್ ನ IPO ಕೂಡ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನ ಈ ರಿಪೋರ್ಟ್ ಪ್ರೆಸೆಂಟ್ ಮಾಡ್ತಿದೆ. ಇದು 3ನೇ ಕಂಪನಿ ಆಯ್ತು ಬಿಗ್ ಬಾಸ್ಕೆಟ್. ನಾನು ಅವಾಗಲೇ ಹೇಳಿದಾಗೆ FMCG ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹೇಗೆ ರಿಲಯನ್ಸ್ ರಿಟೇಲ್, ಡಿಮಾರ್ಟ್ ಬಿಸ್ನೆಸ್ ಮಾಡ್ತಾವೋ ಅದೇ ರೀತಿ ಬಿಗ್ ಬಾಸ್ಕೆಟ್ ಕೂಡ. ಇದು ಕೂಡ ಒಳ್ಳೆ ಗ್ರೋತ್ ಅವಕಾಶ ಇರುವಂತ ಸೆಕ್ಟರ್. ಇದರ IPO ಕೂಡ ಈ ವರ್ಷದಲ್ಲಿ ಅಥವಾ 2025ರ ಆರಂಭದೊಳಗಡೆ ಬರುವಂತ ಸಾಧ್ಯತೆಗಳನ್ನು ರಿಪೋರ್ಟ್ ಹೇಳ್ತಾ ಇದೆ. ಸೊ ಇದನ್ನು ಕೂಡ ನೋಡಬಹುದು. ಅದರ ನಂತರ 4ನೇ ಕಂಪನಿ ಟಾಟಾ ಸನ್ಸ್. ನಿಮ್ಗೆಲ್ರಿಗೂ ಗೊತ್ತಿದೆ ಟಾಟಾ ಗ್ರೂಪ್ ನ ಎಲ್ಲ ಸ್ಟಾಕ್ ಗಳೇನಿದಾವೆ ಅದರ ಪೇರೆಂಟ್ ಕಂಪನಿ ಅಂತಂದ್ರೆ ಅದು ಟಾಟಾ ಸನ್ಸ್. ಸೊ ಟಾಟಾ ಸನ್ಸ್ ಅನ್ನು ಕೂಡ ಲಿಸ್ಟ್ ಮಾಡಬಹುದು ಅನ್ನುವಂತ ನ್ಯೂಸ್ ಇದೆ ಈ ರಿಪೋರ್ಟ್ ಅಲ್ಲಿ. ಇಲ್ಲಿ ನೋಡಬಹುದು ಅನದರ್ ಮೆಗಾ IPO ಕಮಿಂಗ್ ಅಪ್ ಈಸ್ ಆಫ್ ಟಾಟಾ ಗ್ರೂಪ್ಸ್ ಪೇರೆಂಟ್ ಕಂಪನಿ ಟಾಟಾ ಸನ್ಸ್ ಆಫ್ಟರ್ ಬೀಯಿಂಗ್ ಕ್ಲಾಸಿಫೈಡ್ ಆಸ್ ಎನ್ ಅಪ್ಪರ್ ಲೇಯರ್ NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಬೈ RBI ಲಾಸ್ಟ್ ಇಯರ್. ಟಾಟಾ ಸನ್ಸ್ ನೀಡ್ಸ್ ಟು ಗೋ ಫಾರ್ ಶೇರ್ ಲಿಸ್ಟಿಂಗ್ ಆನ್ ಆರ್ ಬಿಫೋರ್ ಸೆಪ್ಟೆಂಬರ್ 2025. ಸೊ ಈ ನ್ಯೂಸ್ ಅನ್ನ ನಾನು ಆಗ್ಲೇ ಕವರ್ ಮಾಡಿದ್ದೆ. ಅಂದ್ರೆ ಇವರಿಗೆ ಕಂಪಲ್ಸರಿ ಲಿಸ್ಟ್ ಮಾಡಲೇಬೇಕು ಅನ್ನೋಂತ ರೂಲ್ಸ್ ಇದೆ ಈಗ ಟಾಟಾ ಸನ್ಸ್ ಅನ್ನು. ಸೊ ಹಾಗಾಗಿ ಇವತ್ತಲ್ಲ ನಾಳೆ ಈ IPO ಬರಲೇಬೇಕು. ಅದು ಯಾವಾಗ ಅಂತ ಗೊತ್ತಿಲ್ಲ, ಅದರಲ್ಲೂ ಟೈಮ್ ಲೈನ್ ಕೂಡ ಇದೆ. ಬಿಫೋರ್ ಸೆಪ್ಟೆಂಬರ್ 2025 2025ರ ಸೆಪ್ಟೆಂಬರ್ ಒಳಗಡೆ ಈ IPO ಬರಲೇಬೇಕು. ಸೊ ಅಷ್ಟರೊಳಗಡೆ ಬಂದೇ ಬರುತ್ತೆ. ಸೊ ಹಾಗಾಗಿ ಇದು ಕೂಡ ಟಾಟಾ ಗ್ರೂಪ್ ನ ಒಂದು ಲಿಸ್ಟೆಡ್ ಕಂಪನಿ ಆಗುತ್ತೆ. Tata Sons IPO is expected to be either the biggest or at least among the biggest ones in India. So maybe one of the biggest IPO ಆಗ್ಬೋದು ಇದು ಕೂಡ. ಇಲ್ಲಿವರೆಗೂ ಬಿಗ್ಗೆಸ್ಟ್ ಅಂತಂದ್ರೆ ಈಗ ಇರೋದು LIC, ಅದಕ್ಕಿಂತ ಜಾಸ್ತಿ ಇದ್ರೆ ಇದು ಬಿಗ್ಗೆಸ್ಟ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲ ಬಿಗ್ಗೆಸ್ಟ್ IPO ಆಗುತ್ತೆ ಅಥವಾ ದೊಡ್ಡ IPO ಗಳಲ್ಲಿ ಇದು ಕೂಡ ಒಂದಾಗುತ್ತೆ ಅಂತ ಹೇಳ್ತಿದೆ ರಿಪೋರ್ಟ್. ಯಾಕಂದ್ರೆ ಅಷ್ಟು ಸ್ಟೇಕ್ ಅನ್ನ ಮಾರಾಟ ಮಾಡಬೇಕಾಗಿದೆ ಅವರು. ಯೂಶಲಿ ಟಾಟಾ ಗ್ರೂಪ್ ಅದನ್ನ ಫಾಲೋ ಮಾಡೇ ಮಾಡ್ತಾರೆ, ಅವರು ಬೇರೆ ದಾರಿಗಳನ್ನ ಹುಡ್ಕೋದಿಲ್ಲ. ಹಾಗಾಗಿ ಇದೊಂದು ಮೆಗಾ IPO ಆಗುವಂತ ಎಲ್ಲ ಸಾಧ್ಯತೆ ಇದೆ ಟಾಟಾ ಸನ್ಸ್. ಸೊ ಒನ್ ಆಫ್ ದ ಲೀಡಿಂಗ್ ಕಂಪನಿ ಅಥವಾ ಎಲ್ಲ ಟಾಟಾ ಗ್ರೂಪ್ ನ ಶೇರುಗಳೇನಿದಾವೆ ಅವುಗಳಿಗೆ ಪೇರೆಂಟ್ ಕಂಪನಿ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಶೇರುಗಳಲ್ಲೂ ಕೂಡ ಇವರ ಹೋಲ್ಡಿಂಗ್ ಇದೆ, ಟಾಟಾ ಸನ್ಸ್ ಹೋಲ್ಡಿಂಗ್. ನೀವು TCS ಚೆಕ್ ಮಾಡಿ, ಟಾಟಾ ಸ್ಟೀಲ್ ಚೆಕ್ ಮಾಡಿ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಚೆಕ್ ಮಾಡಿ, ಯಾವುದೇ ಚೆಕ್ ಮಾಡಿ ಟಾಟಾ ಸನ್ಸ್ ಹೋಲ್ಡಿಂಗ್ ಇದ್ದೇ ಇರುತ್ತೆ. ಹಾಗಾಗಿ ಪೇರೆಂಟ್ ಕಂಪನಿ ಟಾಟಾ ಸನ್ಸ್. ಇದು ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಲಿಸ್ಟೆಡ್ ಎಂಟಿಟಿ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ 5ನೇ ಕಂಪನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನಿ ಅಂತಂದ್ರೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್. ಸೊ ಇಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೊ ಇಲ್ಲಿವರೆಗೂ ಅನ್ಲಿಸ್ಟೆಡ್ ಕಂಪನಿ. ಸೊ ಮುಂದೆ ಇದು ಕೂಡ ಲಿಸ್ಟ್ ಆಗ್ಬಹುದು ಅನ್ನುವಂತ ರಿಪೋರ್ಟ್ ಅನ್ನ ಈ ನ್ಯೂಸ್ ಹೇಳ್ತಾ ಇದೆ. ನೋಡಬಹುದು ಆಸ್ ಪರ್ IPO ಸೆಂಟ್ರಲ್ ರಿಪೋರ್ಟ್ ಅನದರ್ ಇಂಟ್ರೆಸ್ಟಿಂಗ್ ಟಾಟಾ ಗ್ರೂಪ್ IPO ಪ್ಲಾನ್ ದಿಸ್ ಇಯರ್ ಇಸ್ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ TASL. 2007ರಲ್ಲಿ ಶುರುವಾಗಿರುವಂತಹ ಕಂಪನಿ. ಇಲ್ಲಿ ನೋಡಬಹುದು ಓನ್ಲಿ ಓನ್ಡ್ ಸಬ್ಸಿಡಿಯರಿ ಆಫ್ ಟಾಟಾ ಸನ್ಸ್. ಅಗೇನ್ ಟಾಟಾ ಸನ್ಸ್ ಪೇರೆಂಟ್ ಕಂಪನಿ ಇದಕ್ಕೂ ಕೂಡ. ಅಂಡ್ ಇಸ್ ಅ ಸ್ಟ್ರಾಟಜಿಕ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಆರ್ಮ್ ಆಫ್ ದ ಟಾಟಾ ಗ್ರೂಪ್. ಸೊ ನಾನು ಮೊದಲಿಗೆ ಹೇಳಿದಾಗೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಟ್ ಆಫರ್ಸ್ ಸರ್ವಿಸಸ್ ಇನ್ ಏರೋ ಸ್ಟ್ರಕ್ಚರ್ಸ್, ಏರೋ ಎಂಜಿನ್ಸ್, ಏರ್ಬೋರ್ನ್ ಪ್ಲಾಟ್ಫಾರ್ಮ್ಸ್ ಅಂಡ್ ಸಿಸ್ಟಮ್ಸ್, ಡಿಫೆನ್ಸ್, ಸೆಕ್ಯೂರಿಟಿ ಅಂಡ್ ಲ್ಯಾಂಡ್ ಮೊಬಿಲಿಟಿ. ಈ ಸರ್ವಿಸಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಒಂದು ಇಂಪಾರ್ಟೆಂಟ್ ಕಂಪನಿ ಆಗುತ್ತೆ ಡಿಫೆನ್ಸ್ ಟಾಟಾ ಗ್ರೂಪ್ ನ ಈ ಕಂಪನಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್. ಸೊ ಈ ವರ್ಷದಲ್ಲಿ ಇದರಲ್ಲಿ 5 IPOಗಳು ನೋಡ್ಲಿಕ್ಕೆ ಸಿಗಬಹುದು, ಅಥವಾ 1 ಅಥವಾ 2 ಸಿಕ್ಕಿ ಮುಂದೆ 2025ರಲ್ಲಿ ಕೆಲವು ಸಿಗಬಹುದು, ಅಥವಾ 2025ಕ್ಕೆ ಎಲ್ಲಾನು ಸಿಗಬಹುದು. ಒಟ್ಟಿಗೆ ಇವತ್ತಲ್ಲ ನಾಳೆ ಲಿಸ್ಟ್ ಆಗುವಂತ ಸಾಧ್ಯತೆಗಳಿದೆ. ಬಟ್ ಯಾವಾಗ ಬೇಕಾದ್ರೂ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಬರಬಹುದು ವಿತ್ ಡೇಟ್ಸ್. ಟಾಟಾ ಸನ್ಸ್ ದಂತೂ 2025 ಸೆಪ್ಟೆಂಬರ್ ವರೆಗೂ ಟೈಮ್ ಇದೆ. ಸೊ ಅದ್ರೊಳಗಡೆ ಬರಬೇಕು. ಬೇರೆ ಕಂಪನಿಗಳೇನು ಯಾವುದೇ ರೀತಿಯ ಟೈಮ್ ಲೈನ್ ಇಲ್ಲ. ಆದ್ರೆ ಟಾಟಾ ಪ್ಲೇದು ಈಗಾಗಲೇ ಸೆಬಿಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಮೇ ಬಿ ಅದೇ ಫಸ್ಟ್ ಬಂದ್ರು ಬರಬಹುದು. ಓವರ್ ಆಲ್ ಈ 5 IPOಗಳು ಯಾವಾಗ ಬೇಕಾದ್ರೂ ಬರಬಹುದು. ಖಂಡಿತ ಆಗಂತೂ ಇನ್ನೂ ಒಳ್ಳೆ ಕ್ರೇಜ್ ಸೃಷ್ಟಿ ಮಾಡುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ IPOಗಳು. ಯಾಕಂದ್ರೆ ಟಾಟಾ ಗ್ರೂಪ್ ಅಂದ್ರೆ ನಮ್ಮ ದೇಶದಲ್ಲಿ ಜನರಿಗೆ ಟೀ ಫಾರ್ ಟ್ರಸ್ಟ್ ಅನ್ನೋ ರೀತಿ ತನ್ನ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಬಂದಿರುವಂತಹ ಕಂಪನಿ. ಹಾಗಾಗಿ ಕ್ರೇಜ್ ಇದ್ದೇ ಇರುತ್ತೆ. ಸೊ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್, ನೆಕ್ಸ್ಟ್ ಟಾಟಾ ಸನ್ಸ್, ಬಿಗ್ ಬಾಸ್ಕೆಟ್, ಟಾಟಾ ಪ್ಲೇ, ನೆಕ್ಸ್ಟ್ ಟಾಟಾ ಆಟೋಕಾಮ್ ಸಿಸ್ಟಮ್ಸ್. ಸೊ 5 IPOಗಳ ಬರುವಿಕೆಗಾಗಿ ನಾವೆಲ್ಲರೂ ಕಾಯ್ತಾ ಇರೋಣ ಯಾವತ್ ಬರ್ತವೆ ಅಂತ. ಸೊ ಆಸ್ ಯೂಶುವಲ್ ಪ್ರಯತ್ನ ಪಡೋಣ. ಯಾಕಂದ್ರೆ ಸಾಕಷ್ಟು IPOಗಳಿಗೆ ನಾವು ಟ್ರೈ ಮಾಡ್ತಾ ಇರ್ತೀವಿ, ಒಂದು ಸಿಗೋದಿಲ್ಲ. ಸೊ ಅವುಗಳಲ್ಲೂ ಕೂಡ ಪ್ರಯತ್ನ ಪಡೋದು, ಸಿಗೋದು ಬಿಡೋದು ಗೊತ್ತಿಲ್ಲ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.